ಗುರುಜಿ, ಮಾಟ ಮಂತ್ರ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ. ನಿಜಕ್ಕೂ ಇದು ವರ್ಕ್ ಆಗುತ್ತಾ ಅನ್ನೋದು. ಈಗ ಸರ್ವೇ ಸಾಮಾನ್ಯವಾಗಿ ಶತ್ರುಗಳ ಮೇಲೆ ಏನು ಒಂದು ನಾವು ಅವರು ನಾಶ ಆಗಬೇಕು, ಅವರು ಚೆನ್ನಾಗಿರಬಾರ್ದು ಅಂತ ಹೇಳಿಬಿಟ್ಟು ಮಾಡಿಸ್ತಾರೆ. ಸೊ ಅವರು ಮಾಡಿಸಿದ ತಕ್ಷಣ ಆ ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತಾ? ಇದರ ಸತ್ಯಾಸತ್ಯತೆಗಳು ಏನು ಅಂತ? ಮಾಟ ಮಂತ್ರ ಜನರ ವಾಡಿಕೆಗಳಲ್ಲಿ, ಜನರ ಜೀವನಕ್ಕೆ ಮತ್ತು ಇಡೀ ಪ್ರಾಣಿ ಪಕ್ಷಿಗಳಿಗೂ ಮನುಕುಲಕ್ಕೂ ಅನ್ವಯಿಸುವಂತಹ ಒಂದು ಕುತಂತ್ರ ವಿದ್ಯೆ. ಯಾರು ಮನುಷ್ಯನಲ್ಲಿ ಆಧ್ಯಾತ್ಮಿಕವಾಗಿ ಕುಟುಂಬ ಸಂಸಾರದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ನಷ್ಟ ಹೊಂದಿದಾಗ, ನಷ್ಟವನ್ನು ಅನುಭವಿಸ್ತಾ ಇದ್ದಾಗ, ಕಷ್ಟ ಕಾರ್ಪಣ್ಯಗಳು ತುಂಬ ಜಾಸ್ತಿ ಆದಾಗ, ಮನಸ್ಸಿನಲ್ಲಿ ತಡ್ಕೊಳ್ಳೋಕೆ ಆಗದೇ ಇರುವಂತಹ ನೋವು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಮೂಲ ಹುಡುಕಿಕೊಂಡು ಹೋದಾಗ ಯಂತ್ರ ಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಇಂದ್ರಜಾಲ ಮಹೇಂದ್ರಜಾಲ ಅನ್ನುವಂತಹ ಒಂದು ತಂತ್ರ ವಿದ್ಯೆಯಿಂದ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಕಂಡಿಡ್ಕೊಂಡ್ರು. ಸರ್ವೇ ಸಾಮಾನ್ಯವಾಗಿ ನಮ್ಮ ತಂದೆ ತಾತ ಮುತ್ತಾತದಿಂದ ಕಾಲದಿಂದಲೂ ಕೂಡ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಂತಹ ಭಕ್ತಾದಿಗಳಿಗೆ ಹೇಗೆ ಪರಿಹಾರ ಮಾಡ್ಕೋಬೇಕು, ಹೇಗೆ ಸಮಸ್ಯೆಗಳಿದ್ದಾವೆ ಅಂದರೆ ಯಾವ ಸಮಸ್ಯೆಗೆ ಯಾವ ಗಿಡಮೂಲಿಕೆಗಳಿಂದ ಪರಿಹಾರ ಕಂಡಿಡ್ಕೋಬಹುದು ಅನ್ನುವಂಥದ್ರನ್ನು, ಯಾವ ಸಮಸ್ಯೆಗಳನ್ನ ಹೇಗೆ ಅವರಿಗೆ ಸೂಕ್ತವಾಗಿ ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಇರ್ಬೋದು, ಮನೆ ಕುಟುಂಬದಲ್ಲಿರ್ಬೋದು, ಹಣಕಾಸಿನಲ್ಲಿರ್ಬೋದು, ಮಕ್ಕಳದ ಸಮಸ್ಯೆ ಇರ್ಬೋದು, ಮತ್ತು ಕಂಕಣ ಭಾಗ್ಯ ಸಮಸ್ಯೆ ಇರ್ಬೋದು, ಮತ್ತು ಕುಟುಂಬದಲ್ಲಿ ವಿರಸ ಅನ್ನುವಂಥದ್ದು ಇರ್ಬೋದು, ಒಂದು ಜಮೀನು ವಿಷಯದಲ್ಲಿ ಇರ್ಬೋದು, ಯಾವುದೇ ಒಂದು ಸಮಸ್ಯೆಗಳನ್ನು ಅನಾರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಕೂಡ ವಿಷಯ ಬಂದಾಗ ಅವರಿಗೆ ಹೇಗೆ ಪರಿಹಾರ ಮಾಡ್ಕೋಬಹುದು ಸುಲಭ ರೂಪದಲ್ಲಿ ಅನ್ನುವಂಥದ್ದು ಮೂಲ ಹುಡುಕಿಕೊಂಡು ಹೋದಾಗ ಗಿಡಮೂಲಿಕೆಗಳಿಂದ ಇದನ್ನು ಸಾಧ್ಯ. ಮತ್ತು ಯಜ್ಞ ಹವನಗಳಿಂದನೂ ಕೂಡ ಮಂತ್ರಗಳಿಂದ ಬೀಜ ಮಂತ್ರಗಳಿಂದ ಪಠಣೆ ಮಾಡೋದ್ರಿಂದ, ಬೀಜ ಮಂತ್ರಗಳನ್ನ ಬರೆಯೋದ್ರಿಂದ, ಬೀಜ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಪರಿಹಾರ ಮಾಡ್ಕೋಬಹುದು ಅಂತ ಕಂಡುಹಿಡಿದ್ರು. ಹೀಗೆ ಕಂಡುಹಿಡಿತಾ ಹೋದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನ್ನನ್ನು ತಾನು ಗುರುತಿಸ್ಕೋಬೇಕು, ನಾನು ಬೇಗ ಬೆಳಿಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ. ಹಣಕಾಸಿನಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಒಂದು ಗಣ್ಯ ವ್ಯಕ್ತಿ ಆಗಬೇಕು, ನನ್ನ ಕುಟುಂಬದಲ್ಲಿ ನಾನು ಸಕ್ಸಸ್ ಆಗಬೇಕು, ಮತ್ತು ನಾನು ಇಷ್ಟಪಟ್ಟಂತಹ ವ್ಯಕ್ತಿ ನನ್ನಂತೆ ಆಗಬೇಕು ಅನ್ನುವಂತಹ ಈ ವಶೀಕರಣ ಪ್ರಯೋಗ, ಈ ಎಲ್ಲ ಥರದಲ್ಲೂ ಕೂಡ ಅವನು ಬಯಸೋದನ್ನು ಸಿಗಬೇಕು, ದಕ್ಕಿಸ್ಕೋಬೇಕು ಅನ್ನುವಂಥದ್ದನ್ನು ಮೂಲ ಒಳಗಡೆ ಹೋದಾಗ ಈ ಇಂದ್ರಜಾಲ ಮಹೇಂದ್ರದಿಂದ ಸಾಧ್ಯ. ಈ ಯಂತ್ರ ಮಂತ್ರ ಪ್ರಕರಣಗಳಿಂದ ಖಂಡಿತವಾಗ್ಲೂ ಕೂಡ 100% ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ವಿಷಯಗಳನ್ನು ಆಳವಾಗಿ ತಿಳ್ಕೊಂಡಾಗ ಎಲ್ಲವನ್ನು ಕೂಡ ವಶಪಡಿಸ್ಕೋಬಹುದು ಅನ್ನುವಂಥದ್ದೇ ಮಾಟಮಂತ್ರ. ಈ ಮಾಟಮಂತ್ರ ಅಂದ ತಕ್ಷಣ ಏನು ಅನ್ಕೋತಾರೆ ಅಂತಂದರೆ ಜನಗಳು, ನಮಗೆ ಕೆಡುಕು ಉಂಟು ಮಾಡುವಂಥದ್ದು, ಈ ನಷ್ಟ ಆಗುತ್ತೆ, ಇಂಥವ್ರ ಜೊತೆ ನಾವು ಸೇರಬಾರ್ದು ಅನ್ನುವಂಥದ್ದು ಆಗುತ್ತೆ. ಮಾಟಮಂತ್ರ ಅಂತಂದರೆ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು ಅಂತಂದರೆ ಮಾಟಮಂತ್ರ ಅಂತಂದರೆ ಮಾಟಮಂತ್ರ ಮಾಡುವಂಥವರು ಆಗಿರುವಂತಹ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದೇ ಮೂಲ ಮಾಟಮಂತ್ರ, ಇಂದ್ರಜಾಲ ಮಹೇಂದ್ರಜಾಲದ ಮೂಲ ಗುಟ್ಟು. ಬಟ್ ಇದನ್ನು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕೆಲವರು ಅಲ್ಪ ವಿದ್ಯೆ ಮಹಾಗರ್ವಿ ಅಂತಂದಾಗೆ ಯಾರು ಅರ್ಧಬರ್ಧ ಇಂದ್ರಜಾಲ ಮಹೇಂದ್ರಜಾಲ ವಿದ್ಯೆಯನ್ನು ಕಲ್ತಿದ್ದಾರೋ ಅವರು ಒಳ್ಳೇದು ಮಾಡೋದಕ್ಕೆ ತುಂಬ ಸಮಯ ಅವಕಾಶ ಬೇಕಾಗುತ್ತದೆ, ಕೆಟ್ಟದ್ದು ಮಾಡೋದಕ್ಕೆ ತುಂಬ ಈಸಿ ಆಗುತ್ತದೆ. ಆದ ಕಾರಣದಿಂದ ಇವರು ತಾಳ್ಮೆ ಅನ್ನುವಂಥದ್ದು ಕಳ್ಕೊಂಡು ಬೇಗ ವೃದ್ಧಿಸುತ್ತೆ, ಬೇಗ ಸಕ್ಸಸ್ ಆಗುತ್ತೆ ಅನ್ನುವಂಥದ್ರಿಂದ ತಪ್ಪು ದಾರಿಗಳನ್ನ ಹಿಡ್ಕೊಂಡು ಜನಗಳಿಗೆ ತಪ್ಪು ಅಡ್ವೈಸನ್ನು ಕೊಟ್ಟು ಯಂತ್ರಮಂತ್ರ ಮಾಟಮಂತ್ರ ಪ್ರಕರಣಗಳನ್ನು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರೋದ್ರಿಂದ ಜನರಲ್ಲಿ ಮೂಢನಂಬಿಕೆಗಳು ಮತ್ತು ನಂಬಿಕೆಗಳಿಗೂ ಮೂಢನಂಬಿಕೆಗಳಿಗೂ ಕೂಡ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಹಾಗೆ ಜನಗಳಲ್ಲೂ ಕೂಡ ಒಂದು ಒಳ್ಳೇದು ಮಾಡ್ಕೊಳ್ಳೋಕೆ ಹೋದಾಗ್ಲೂ ಕೂಡ ಕೆಟ್ಟದ್ದು ಆಲೋಚನೆಗಳು ಬಂದಾಗ ಕೆಟ್ಟದಾಗಿ ಭಯ ಅನ್ನುವಂಥದ್ದು ಸೃಷ್ಟಿಯಾಯಿತು. ಇದು ಮಾಟಮಂತ್ರದ ವಿಶೇಷತೆ ಮತ್ತು ಮಾಟಮಂತ್ರದ ಪ್ರಕರಣಗಳಲ್ಲಿ ಹೇಗೆ ವೃದ್ಧಿಸ್ಕೊಳ್ಳುತ್ತೆ, ಹೇಗೆ ಜನರ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಮೂಲ ಉದ್ದೇಶವಾಗಿದೆ. ಓಕೆ ಗುರುಜಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.